ನಮಸ್ಕಾರ. ನಾನಿವತ್ತು ಟೆಂಪಲ್ ಸ್ಟೈಲಲ್ಲಿ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನನ್ನ ಮೊಮ್ಮಗನಿಗೆ ಟೆಂಪಲಲ್ಲಿ ಸಾರು ಹಾಕಿ ಅನ್ನ ಊಟ ಮಾಡೋದು ಅಂದರೆ ತುಂಬ ಇಷ್ಟ. ಅವನು ದಿನ ಹೇಳ್ತಾನೆ, ಮಮ್ಮಮ್ಮ ನನಗೆ ಟೆಂಪಲ್ ಸಾರು ಮಾಡಿಕೊಡು ಅಂಥೇಳಿ. ನಾನಿವಾಗ ಅದಕ್ಕೆ ಬೇಕಾಗಿರೋದೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿದು ಜೀರಿಗೆ ಅಂಗಡಿಯಿಂದ ತುಂಬ ತೊಗೊಂಡು ಬಂದಿದ್ದೀನಿ. ಅದು ಹಾಗೇ ಇಟ್ಟರೆ ಹಾಳಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿದಾಗ ಏನಾಗುತ್ತೆ, ಅದು ಹಾಳಾಗೋದಿಲ್ಲ. ಎಷ್ಟು ಸಮಯ ಬೇಕಾದರೂ ಇಟ್ಕೋಬೋದು. ಸೊ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಹುರಿದಿಟ್ಕೊಂಡ್ರೆ ಏನೂ ಹಾಳಾಗೋದಿಲ್ಲ. ಅಂದರೆ ಯಾವುದಕ್ಕೂ ನೀವು ಹೇಗಿದ್ದರೂ ಹುರಿದೇ ಹಾಕ್ಕೊಳ್ಳೋದು. ಆದ್ದರಿಂದ ಈ ಕೊತ್ತಂಬರಿ ಮತ್ತು ಜೀರಿಗೆನ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ನಾನು ಕೊತ್ತಂಬರಿನ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಅಲ್ಲಿ ನೋಡಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಅದು ಅಷ್ಟೇ ಚೆನ್ನಾಗಿ ಕೆಂಪಗಾಗುವಷ್ಟು ಹುರಿದಿಟ್ಕೊಂಡ್ಬಿಡಿ, ಆಗ ಹಾಳಾಗೋದಿಲ್ಲ. ಈಗ ಇದನ್ನು ಹುರಿತಾ ಇದ್ದೀನಿ. ಸಾರಿಗೆ ನೋಡಿ 1 ಚಮಚ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾನಿದು ಒಂದು 4 ಜನರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಒಂದು 5-6 ಮೆಂತೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಕರಿಬೇವು, ಒಂದು 4-5 ಎಸಳು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಹುರಿದು ಇಟ್ಕೊಂಬಿಡಿ. ಇದು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ನಾನು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ಬೇಳೆ ಎಲ್ಲ ಬೇಯಿಸ್ಕೊಳ್ಳಿಕ್ಕಿದೆ, ಅದಾಗಲಿ ಆಮೇಲೆ ನಾನು ಹೇಳ್ಕೊಡ್ತೀನಿ. ನೋಡಿ, ಟೊಮೆಟೊ ಎಲ್ಲ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. ಟೊಮೆಟೊಗೆ 1 ಹಸಿಮೆಣಸು, ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಅರಿಶಿನ ಹಾಕಿ ಒಟ್ಟಿಗೆ ಇಟ್ಟಿದ್ದೆ. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಟೊಮೆಟೊ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಆವಾಗ ಹುರಿದಿಟ್ಟಿದ್ದು ಪೌಡ್ರ್ ಇದು ಇತ್ತಲ್ಲ, ಅದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಅದನ್ನು ಇದರೊಳಗೆ ಹಾಕ್ಕೊಂಡಿದ್ದೀನಿ. ಈಗ ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ನೀವು ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೂ ಹಾಕೋಬೋದು. ನಾನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಆಮೇಲೆ ಅದಕ್ಕೆ ಬೇಕಾಗಿರೋದಷ್ಟು ನೀರನ್ನು ಈ ಪಾತ್ರೆ ತೊಳ್ಕೊಂಡು, ಇದು ತೊಗರಿಬೇಳೆ ಬೇಯಿಸಿದ್ದು ಇದು ಇರ್ತದಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಬೆಲ್ಲ ನಾನು ಪೌಡ್ರ್ ಮಾಡುವಾಗಲೇ ಹಾಕ್ಕೊಂಡಿದ್ದರಿಂದ, ಅಲ್ಲ ಟೊಮೆಟೊಗೆ ಹಾಕ್ಕೊಂಡಿದ್ದರಿಂದ ಇದಕ್ಕಿಂತ ತಿರ್ಗಾ ಬೆಲ್ಲ ಹಾಕೋದಿಲ್ಲ. ಈಗ ಇದನ್ನು ಇದು ನಾನು ಸ್ವಲ್ಪ ಪೌಡ್ರ್ ಮಾಡಿರೋದ್ರಿಂದ ಮಿಕ್ಸಿಯಲ್ಲಿ ಚೆನ್ನಾಗಿ ನಯಾ ಪೌಡ್ರ್ ಅಂತೂ ಆಗಲಿಲ್ಲ. ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮತ್ತೆ 2-3 ಸತಿಗೆ ಯೂಸ್ ಮಾಡ್ಕೋಬೋದು. ನನಗೆ ಆವಾಗ ಮಾಡಿದ್ರೇ ಅದು ಚೆನ್ನಾಗಿ ಪರಿಮಳ ಬರ್ತದೆ ಅಂತ ನಾನು ಫ್ರೆಶ್ ಆಗೇ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಒಂದು ಕುದಿ ಬರಲಿ, ಆಮೇಲೆ ತೋರಿಸ್ತೀನಿ. ಇದು ಸರಿ ಕುದಿ ಬಂದಮೇಲೆ ಕರಿಬೇವು, ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ಹಾಕಿದರೆ ಆಯಿತು. ನೀವು ತುಪ್ಪದಲ್ಲೂ ಬೇಕಾದ್ರೆ ಹಾಕಿ, ತೆಂಗಿನ ಎಣ್ಣೆಗೆ ಬೇಕಾದ್ರೂ ಹಾಕಿ. ನಾನು ತೆಂಗಿನ ಎಣ್ಣೆಯಲ್ಲೇ ಹಾಕೋದು, ಅದರಿಂದ ತೆಂಗಿನ ಎಣ್ಣೆ ಯೂಸ್ ಮಾಡ್ತೀನಿ.